ಎಲ್ಲರಿಗೂ ನಮಸ್ತೆ. ಇಲ್ಲಿ ನೋಡಿ, ಇವತ್ತು ನಾನು ಟೊಮೆಟೊಯಿಂದ ಒಂದು ಸ್ವೀಟ್ ಮಾಡೋದು ಹೇಳ್ಕೊಡ್ತೀನಿ. ಎಲ್ಲರ ಮನೆಗೂ ನೆಂಟರು ಬಂದ್ರಪ್ಪ, ಬೇಗ ಬೇಗ ಜಾಮೂನ್ ಮಾಡೋಣ, ಈಸಿ ಅಂತ ಅನಿಸುತ್ತಲ್ವಾ. ಆ ಜಾಮೂನ್ ಮಾಡೋದ್ರ ಬದಲು ಈ ಥರ ಒಂದು ಟೊಮೆಟೊಯಿಂದ ಒಂದು ಸ್ವೀಟ್ ಮಾಡ್ಕೊಳ್ಳಿ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ಟೊಮೊಟೊ ಸಾರು ಮತ್ತು ಪಲ್ಯ ಎಲ್ಲ ಮಾಡ್ಕೊಂಡು ತಿಂದಿರ್ತೀವಲ್ವ, ಒಂದು ಸ್ಪೆಷಲಾಗಿ ಈ ಥರ ಸ್ವೀಟ್ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಒಂದು 2 ಟೊಮೊಟೊ ಇದ್ದರೆ ಸಾಕಾಗುತ್ತೆ, ಅಥವಾ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಟೊಮೆಟೊ ನೀವು ತಗೊಳ್ಳಿ. 4, 6, 8 ಈ ಥರ ತಗೊಳ್ಳಿ. ಮತ್ತು ಅರ್ಧ ಬೌಲಷ್ಟು ಈ ಟೊಮೆಟೊ ಹಣ್ಣನ್ನು ಹೆಚ್ಚಿದಾಗ ಮತ್ತು ಮಿಕ್ಸಿ ಮಾಡ್ಕೊಂಡಾಗ, ಅದಕ್ಕೆ ಸ್ವಲ್ಪ ನೀರಾಕಿ ಮಿಕ್ಸಿ ಮಾಡ್ಕೊಂಡಾಗ ಇದ್ರಾಗ 1 ಬೌಲ್ ಬರುತ್ತೆ ನೀರು. ಅದಕ್ಕೋಸ್ಕರ ಅರ್ಧ ಬೌಲಷ್ಟು ಮೈದಾ ಹಿಟ್ಟು ತೊಗೋಬೇಕಾಗುತ್ತೆ. ಆಮೇಲೆ 3/4 ಕಪ್ಪಷ್ಟು ಬೆಲ್ಲ, ಯಾಕೆಂದರೆ ಇದರಲ್ಲಿ ಸ್ವಲ್ಪ ಹುಳಿ ಇರುತ್ತಲ್ವ, ಅಂಶ ಹೋಗಬೇಕು ಅಂತ ಬೆಲ್ಲ. ಅದ್ರ ಜೊತೆ ಏಲಕ್ಕಿ ಪುಡಿ ಹಾಕಿದ್ದೀನಿ ನೋಡಿ ಇಲ್ಲಿ. ಇಷ್ಟೇ ವಸ್ತುಗಳಲ್ಲಿ ಒಂದು ಸಿಹಿ ಸ್ವೀಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ಟೊಮೊಟೊ ಎಲ್ಲ ತೊಳೆದು ಚೆನ್ನಾಗಿ ಒರೆಸಿ ಮತ್ತು ಹೆಚ್ಚಿಟ್ಕೋಬೇಕು. ನಂತರ ಇದನ್ನು ಮಿಕ್ಸಿ ಮಾಡ್ಕೊಬೇಕು. ನೋಡಿ, ಇವಾಗ ಹೆಚ್ಚಿದ್ದಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಕಿ ಸ್ವಲ್ಪ ನೀರು ಸಾಕಾಗುತ್ತೆ. ನೋಡಿ, ಮಿಕ್ಸಿ ಮಾಡಿದ್ದಾಗಿದೆ. ಈಗ 1 ಬೌಲಷ್ಟು ಬಂದಿದೆ. ಇದನ್ನು ಹುಟ್ಟಿನಿಂದ ಸೋಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇದು ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ನೀರು ಕುದಿಯೋದಕ್ಕೆ ಇಡಬೇಕಾಗುತ್ತೆ. ಈ ಬೆಲ್ಲ ಇದೆಲ್ಲ ತುಂಬ ಸಿಹಿ ಇರುತ್ತೆ. ನೀವು ಟೇಸ್ಟ್ ನೋಡ್ತಾ ಮಾಡ್ಕೋಬೋದಾಗಿದೆ. ನೋಡಿ, ಸಿಹಿ ಎಷ್ಟು ಬೇಕಾಗುತ್ತೆ ಅಂತ. ನನ್ನ ಪ್ರಕಾರ ಇದು ಅರ್ಧ ಬೌಲ್ ಬೇಕಾಗುತ್ತೆ. ಕೆಲವೊಬ್ರು ಸಪ್ಪೆ ತಿಂತಾರೆ, ಕೆಲವೊಬ್ರು ಸಿಹಿ ತಿಂತಾರಲ್ವಾ, ಅದಕ್ಕೋಸ್ಕರ. ಸ್ಟವ್ ಹಚ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಕುದೀತಾ ಇರಲಿ. ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ. ಕೆಲವೊಂದು ಪಲ್ಯಗಳನ್ನು ಮಾಡಿದಾಗ ನಮ್ಮಮ್ಮ ಈ ಥರ ಹಿಟ್ಟನ್ನು ನೀಟಾಗಿ ಕಲಿಸ್ಬಿಟ್ಟು ಹಾಕ್ತಾಯಿದ್ರು. ಅದು ಯಾಕೆ ಅಂತ ಕೇಳಿದಾಗ ನಮ್ಮಮ್ಮ ಹೇಳ್ತಾಯಿದ್ರು, ಗಂಟುಗಳಾಗಬಾರ್ದು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಇದು ಕೂಡ ಸಿಹಿ ಅಲ್ವಾ, ಇದು ಸಿಹಿ ಪದಾರ್ಥಕ್ಕೆ ಗಂಟುಗಳಾಗಬಾರ್ದು ಅಂತ ಈ ಥರ ನೀಟಾಗಿ ಕಲಿಸ್ಕೊಂಡು, ನೋಡಿದರೆ ಸೇಮ್ ಹಾಲೇ ಬೇಕು ಅನ್ನೋ ಥರ ಕಲಿಸ್ಕೊಂಡು ಹಾಕಬೇಕಾಗುತ್ತೆ. ಇನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಮೈದಾ ಹಿಟ್ಟಿನ ಗಂಟುಗಳೆಲ್ಲೂ ಇರಬಾರ್ದು. ನೋಡಿ, ಇವಾಗ ನೀಟಾಗಿ ಬಂದಿದೆ, ಎಲ್ಲೂ ಗಂಟುಗಳಿಲ್ಲ. ನೋಡಿ, ಇವಾಗ ಅದು ಕುದೀತಾ ಇದೆ. ಹುಳಿ ಮತ್ತು ಬೆಲ್ಲ ಸೇರಿ ಯಾವ ರೀತಿ ಆಗಿದೆ ನೋಡಿ. ಅದಿನ್ನೂ ಬತ್ತಬೇಕು. ಬತ್ತದ ಹಾಗೆ ನಾವು ಹಾಕೋಕ್ಕಾಗಲ್ಲ ಹಿಟ್ಟನ್ನು. ಸ್ವಲ್ಪ ಕುದಿಲಿ. ನೋಡಿ, ಇವಾಗ ಕುದೀತಾ ಇದೆ. ಇದು ಸ್ವಲ್ಪ ಬತ್ತಬೇಕು. ಬತ್ತಲಿಲ್ಲ ಅಂತ ಹಾಗೆ ಹಾಕಕ್ಕೆ ಹೋದರೆ ತೆಳುವಾಗಿಬಿಡುತ್ತೆ ಅದೆಲ್ಲ. ಅದು ಮತ್ತೆ ಗಟ್ಟಿ ಆಗೋವರೆಗೂ ಕಾಯಬೇಕಾಗುತ್ತೆ. ಅಂದರೆ ನಾವು ಮಾಡೋ ಒಂದು 10 ನಿಮಿಷದಲ್ಲೇ ಮತ್ತೆ 10 ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬತ್ತಲಿ. ಓಕೆನಾ? ಹೀಗೆ ಕುದೀತಿರುವಾಗ ಈಗ ಹಾಕ್ಬಿಡೋಣ. ಹಾಕಿಬಿಟ್ಟು ಸ್ವಲ್ಪನೂ ತಡ ಮಾಡದೆ ಹಿಟ್ಟು ಹಾಕಿದ ತಕ್ಷಣ ಈಗ ಮಾಡ್ತಾನೆ ಇರೋದು. ಚಿಕ್ಕ ಒಂದು ಗ್ಯಾಸ್ ಮಾಡಿಕೊಂಡು, ಗ್ಯಾಸ್ ಒಂದು ಒಲೆ ಉರಿ ಇರುತ್ತಲ್ವ, ಅದನ್ನು ಚಿಕ್ಕಕ್ಕೆ ಮಾಡ್ಕೋಬೇಕು, ಸಣ್ಣಗೆ. ನೋಡಿ, ಈಗಾಗಲೇ ಎಷ್ಟು ಗಟ್ಟಿಯಾಗಿಬಿಡ್ತು ಅಂತ ಅಲ್ವಾ. ನೋಡಿ, ಗಟ್ಟಿ ಆಗಿಬಿಟ್ಟಿದೆ. ಇದಕ್ಕೊಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಸುಮ್ಮನೆ ಟೇಸ್ಟಿಗೆ, ಯಾವುದೇ ಸ್ವೀಟ್ ಆದರೂ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ನೋಡಿ, ಹೀಗೆ ಎಲ್ಲ ಪಾತ್ರೆಯ ತಳವನ್ನು ಬಿಡ್ತಾ ಬರಬೇಕು. ನೋಡಿ, ಎಲ್ಲೂ
ತಳ ಹಿಡಿದಿಲ್ಲ. ಇದೇ ರೀತಿ ಇನ್ನೂ 2 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಸಾಕು, ಈ ಥರ ಆಗಬೇಕಾಗುತ್ತೆ ನೋಡಿ. ಇಷ್ಟು ಗಟ್ಟಿ, ನಾವು ಟೊಮೊಟೊ ಹಾಕಿದ ರಸ ಇಷ್ಟು ಗಟ್ಟಿ ಆದಮೇಲೆ ಸ್ವೀಟಿನ ಹದಕ್ಕೆ ಬಂದಿದೆ ಅಂತ. ಇವಾಗ ಸ್ಟವ್ ಆಫ್ ಮಾಡೋಣ. ನೋಡಿ ಈ ಥರ ಒಂದು ಚಿಕ್ಕ ಬೌಲಿಗೆ ಈ ಥರ ಎಲ್ಲ ತುಪ್ಪ ಹಚ್ಬಿಟ್ಟು ಇದಕ್ಕೆ ಆ ಬೇಯಿಸಿರೋ ಒಂದು ಟೊಮೆಟೊ ರಸನ ಹಾಕೊಳ್ಳೋಣ. ಇವಾಗ ಒಂದು ಬೌಲಿಗೆ ಹಾಕಿಟ್ಟಾಗಿದೆ ನೋಡಿ. ಇದು 10 ನಿಮಿಷ ಆಗಬೇಕು, ಇದು ಆರಬೇಕು, ಆಮೇಲೆ ಟೇಸ್ಟ್ ನೋಡೋದಕ್ಕೆ ಚೆಂದ. 10 ನಿಮಿಷ ತಣ್ಣಗೆ ಹಾಕಿ ಬಿಡೋಣ. ಇಲ್ಲಿ ಉಳಿದಿರೋ ಒಂದು ಟೊಮೊಟೊ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಈ ಥರ ಶುಂಠಿ ಚೂರನ್ನು ಹಾಕಿ ಮಿಕ್ಸಿ ಮಾಡಿ ಸೋಸ್ಕೊಂಡು ಕುದಿಸೋಕ್ಕಿಡೋಣ ಬನ್ನಿ. ಅದು ಒಂದು ಟೊಮೆಟೊ ಜ್ಯೂಸ್, ಟೊಮೆಟೊ ಏನಂತ ಹೇಳಿದ್ರೆ ಸೂಪ್ ಜ್ಯೂಸಾರು ಅಂದ್ಕೊಳ್ಳಿ, ಸೂಪಾರು ಅಂದ್ಕೊಳ್ಳಿ, ಸಖತ್ತಾಗಿರುತ್ತೆ. ನೋಡಿ ಈಗ ಮಾಡ್ತೀನಿ. ಮಿಕ್ಸಿ ಮಾಡಿದ್ದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಕುದಿಸ್ಕೊಳ್ಳೋಣ ಬನ್ನಿ. ಗ್ಯಾಸನ್ನು ದೊಡ್ಡ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳೋಣ, ಚೆನ್ನಾಗಿ ಕುದಿಬೇಕು. ಮತ್ತು 1-2 ತುಳಸಿ ಎಲೆಗಳನ್ನು ಹಾಕೋಣ, ಮತ್ತು ಬೆಲ್ಲ. ನೋಡಿ ಇದಕ್ಕೇನೆ ಉಪ್ಪು ಸ್ವಲ್ಪ ರುಚಿಗೆ. ನೋಡಿ ಹೇಗೆ ಕುದೀತಾ ಇದೆ ಅಂತ. ಟೊಮೆಟೊ ರಸ, ಶುಂಠಿ ಮತ್ತು ಬೆಲ್ಲ, ಉಪ್ಪು, ತುಳಸಿ ಎಲೆಗಳು ಎಲ್ಲ ಸೇರಿ ಕುದ್ದಾಗ ಅದು ಅದ್ಭುತವಾದ ಒಂದು ಸೂಪ್ ರೆಡಿ ಆಗುತ್ತೆ. ಕುದ್ದಿದ್ದಾಗಿದೆ. ಇವಾಗ ಸೋಸ್ಕೊಳ್ಳೋಣ ಬನ್ನಿ. ಒಂದು ಸೋಸೋ ಒಂದು ಉಪ್ಪಿನಿಂದ ವಾವ್, ನೋಡಿ ಇವಾಗ ನಮ್ಮ ಸೂಪ್ ರೆಡಿಯಾಗಿದೆ. ಸುಮ್ಮನೆ ಇತ್ತಲ್ವ ಟೊಮೆಟೊ, ಅದ್ರದ್ದು ಏನು ಮಾಡೋದು, ಚೆಲ್ಲಬಾರ್ದು ಅಂತೇಳ್ಬಿಟ್ಟು ಅದಕ್ಕೆ ಶುಂಠಿ ಮತ್ತು ತುಳಸಿ ಎಲೆ, ಇದಕ್ಕೆ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿರೋದು ಸ್ಕಿಪ್ ಆಗಿದೆ, ದಯವಿಟ್ಟು ಅದನ್ನೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಉಪ್ಪು ಎಲ್ಲ ಹಾಕಿದೆ, ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ 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 ಕುಡಿದ್ರೆ. ಮತ್ತು ಇದಕ್ಕೆ ಟೋಸ್ಟ್ ಹಾಕಿಕೊಳ್ಬೋದು ನೋಡಿ. ಟೋಸ್ಟ್ ಹಾಕಿಕೊಂಡು ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ರುಚಿಕರವಾದ ಮಳೆಗಾಲದಲ್ಲಿ ಒಂದು ಸೂಪ್ ರೆಡಿ ಆಯಿತು ನೋಡಿ. ನೆಕ್ಸ್ಟ್ ನಮ್ದು 10 ನಿಮಿಷ ಆಗಿದೆ, ಅದು ಆರಿದೆ, ನೋಡೋಣ ಬನ್ನಿ. ಇದು ಟೊಮೆಟೊ ಸೂಪ್ ಆಗಿದ್ದರಿಂದ ಟೊಮೆಟೊನ ಅಲಂಕಾರವಾಗಿಟ್ಟಿದ್ದೀನಿ. ಇವಾಗ ಬನ್ನಿ, ಈಗ ನೋಡಿ ಇದು ನಾವು ಸ್ವಲ್ಪ ತುಪ್ಪ ಸವರ್ಬಿಟ್ಟು ಹಾಕಿದ್ದಕ್ಕೆ ಇದು ಆರಿದ್ಮೇಲೆ ತುಪ್ಪ ಎಲ್ಲ ಸೈಡಿಗೆ ಬಿಟ್ಕೊಂಡಿದೆ. ಇವಾಗ ಇದನ್ನ ಹೀಗೆ ಮಗ್ಚ್ ಹಾಕೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಹೀಗೆ ಹೀಗೆ ತಗೊಂಡು ತಿಂತಾ ಹೋಗೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ವಾವ್, ಈ ಥರ ತೆಗೆದು ಬಾಯಿಗೆ ಹಾಕ್ಕೊಂಡ್ರೆ ಎಷ್ಟು ಸಖತ್ತಾಗಿರುತ್ತೆ ನೋಡಿ. ಇದನ್ನು ನಿಮಗೆ ತೋರಿಸ್ಬೇಕಲ್ವ, ಅದಕ್ಕೆ ಚೆನ್ನಾಗಿ ಕಾಣಲಿ, ಕಟ್ ಮಾಡೋದು ಬೇಡ. ನೋಡಿ ಸೂಪರ್ ಆಗಿರೋ ಒಂದು ಟೊಮೆಟೊಯಿಂದ ಮಾಡಿದ್ದು ಅಂತ ಯಾರು ಹೇಳಲ್ಲ ನೋಡಿ. ನಾವೀಗ ಅಲಂಕಾರಕ್ಕೆ ಈ ಥರ ಇಟ್ಟಿದ್ದಕ್ಕೆ ಗೊತ್ತಾಗ್ತಾ ಇದೆ, ಇಲ್ಲಾಂದರೆ ಟೊಮೆಟೊಯಿಂದ ಮಾಡಿದ್ದು ಅಂತ ಗೊತ್ತಾಗಲ್ಲ ನೋಡಿ. ಸೂಪರ್ ಆಗಿರೋ ಒಂದು ಟೇಸ್ಟಿಯಾಗಿರುವ ಈ ಟೊಮೆಟೊ ಸ್ವೀಟನ್ನು ಹಲ್ವಾ ಅಂತ ಅಂದ್ಕೊಳ್ಳಿ, ಮತ್ತು ಏನಾದರೂ ಅಂದ್ಕೊಳ್ಳಿ. ಇದಕ್ಕೆ ಯಾರಾದರೂ ಬಂದರೆ ಬೇಗ ಸ್ವೀಟು ಟೇಸ್ಟ್ ತೋರಿಸಿದಾಗ ಆಗುತ್ತೆ, ಮಾಡಿ ಕೊಟ್ಟಂಗೂ ಆಗುತ್ತೆ ನೋಡಿ. ಹೊಸ ಟೈಪ್ ರುಚಿಕರವಾದ ಟೇಸ್ಟಿಯಾಗಿರುವ ಒಂದು ಟೊಮೆಟೊ ಸ್ವೀಟ್ ಮತ್ತು ಟೊಮೆಟೊ ಸೂಪ್ ಎರಡು ರೆಡಿಯಾಗಿದೆ ನೋಡಿ. ಇವೆರಡು ಬೆಲ್ಲದಿಂದ ಮಾಡಿರೋ ಒಂದು ಆರೋಗ್ಯಕರವಾದ ಸಿಹಿ ತಿನಿಸು ಆಗಿರ್ತದೆ. ನೀವು ಕೂಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ
ಟೇಸ್ಟ್ ಮಾಡಿ. ಓಕೆ, ಟೇಸ್ಟ್ ಮಾಡುವಾಗ ಚೆನ್ನಾಗಿರೋದು ಹೇಳ್ಕೊಟ್ಟಿದ್ದಾರಲ್ಲ ಅಂತ ನಾನು ನೆನ್ಪು ಮಾಡ್ಕೊಳ್ಳಿ. ಓಕೆ ಓಕೆ, ಬಾಯ್. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್.